ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಣಕ್ಕೊಂದು ಬದಲಾವಣೆ. ನಸೀರ್ ಮನೆಗೆ ಭೇಟಿ ಸಚಿವ ಜಮೀರ್ ಅಹಮದ್ ಖಾನ್. ಯಾವ ನಸೀರು? ಪೊಲಿಟಿಕಲ್ ಕಾರ್ಯದರ್ಶಿಯಾಗಿದ್ದ ನಸೀರ್ ರವರನ್ನ ವಜಾ ಮಾಡಲಾಗಿತ್ತಲ್ಲ, ಆ ಬಳಿಕ ಜಮೀರ್ ಮೊದಲ ಭೇಟಿ ಇದು. ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಣಕ್ಕೊಂದು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ವಜಾ ಆಗಲ್ಪಟ್ಟ ನಸೀರ್ ಮನೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಹೋಗ್ತಾ ಇದ್ದಾರೆ. ನಸೀರ್ ವಜಾ ಬಳಿಕ ಜಮೀರ್ ಮೊದಲ ಭೇಟಿ. ನಸೀರ್ ಅಹಮದ್ ಜೊತೆ ಸಚಿವ ಜಮೀರ್ ಚರ್ಚೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆ. ಸೆಕೆಗಾಲದಲ್ಲಿ ಕಾದ ಕುಲುಮೆ ಒಳಗೋದಂಗಾಯ್ತು. ಈಗಾಗಲೇ ಟ್ರಿಗರ್ ಆಗಿ ಕೂತಿದ್ದ ನಸೀರ್ ಮನೆಗೆ ಜಮೀರ್ ಅಹಮದ್ ಖಾನ್ ಭೇಟಿ ಕೊಟ್ಟಿದ್ದಾರೆ. ಇನ್ನಾಗುವ ಬೆಳವಣಿಗೆ ಇದೆಯಲ್ಲ, ಇದು ನಿಜಕ್ಕೂ ಕೂಡ ರಾಜ್ಯದಲ್ಲಿ, ಅದರಲ್ಲೂ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಬೇರೆ ತರಹದ ತಿರುವನ್ನು ಪಡೆದುಕೊಳ್ಳುತ್ತೆ. ನಸೀರ್ ಜೊತೆ ಇವತ್ತು ಮಾತನಾಡಬಹುದಾದ ವಿಚಾರಗಳು ಕೂಡ ಮ್ಯಾಟರ್ ಆಗುತ್ತೆ. ಸಚಿವ ಜಮೀರ್ ಅಹಮದ್ ಖಾನ್ ದಾವಣಗೆರೆ ದಕ್ಷಿಣದ ವಿಚಾರವನ್ನು ಮುಂದಿಟ್ಟುಕೊಂಡು ಜಬ್ಬಾರನ್ನ ಕೆಳಗಿಳಿಸಿದ್ರು, ಕೊನೆಗೆ ನಿಮ್ಮನ್ನು ಕೆಳಗಿಳಿಸಿದ್ರು, ಇನ್ನು ನನ್ನ ಬುಡಕ್ಕೂ ಬರ್ತಾ ಇದೆ, ಜಮೀರ್ ಅಹಮದ್ ಖಾನ್ರ ಬುಡಕ್ಕೂ ಬರ್ತಾ ಇದೆ ಅನ್ನೋ ಚರ್ಚೆಗಳಾಗ್ತಾವೋ, ಅಥವಾ ತನ್ನಲ್ಲಿರುವ ಪ್ರಭಾವವನ್ನು ಬಳಸಿ ನಸೀರ್ ರವರ ಸ್ಥಾನವನ್ನು ಮರಳಿಸುವಂತೆ ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರೇನಾದರೂ ಭರವಸೆ ಕೊಟ್ಟು ಬರ್ತಾರೋ ಗೊತ್ತಿಲ್ಲ. ಮಂಕಾಗಿರುವ ನಸೀರ್ ಮುಖಕ್ಕೊಂದು ಮುದ ಕೊಟ್ಟು ಅಲ್ಲಿಂದ ಹೊರಡುತ್ತಾರೋ. ಇವತ್ತು ಕಾಂಗ್ರೆಸ್ನಲ್ಲಿ ನಡೀತಿರತಕ್ಕಂಥ ಅತಿ ದೊಡ್ಡ ಬೆಳವಣಿಗೆ ಇದು. ಜಮೀರ್ ಅಹಮದ್ ಖಾನ್ ಯಾಕೆ ಆ ಸಮುದಾಯಕ್ಕೆ ಇಷ್ಟ ಆಗ್ತಾರೆ ಅಂತ ಕೇಳಿದ್ರೆ ಇದೇ ಕಾರಣಕ್ಕೋಸ್ಕರ. ದಾಹ ಯಾವಾಗ ಆಗ್ತಾ ಇದೆಯೋ ತಕ್ಷಣಕ್ಕೆ ನೀರು ಕೊಡ್ತಾರೆ. ಬೆಳಿಗ್ಗೆ ದಾಹ ಆಗಿ ಸಂಜೆ ನೀರು ಕೊಡೋ ಕ್ಯಾರೆಕ್ಟರ್ ಅಲ್ಲ ಜಮೀರ್ ಅಹಮದ್ರದ್ದು. ನಸೀರ್ ರವರ ಸ್ಥಾನ ವಜಾ ಆಗಿದೆ. ಸಿದ್ದರಾಮಯ್ಯರ ಪೊಲಿಟಿಕಲ್ ಕಾರ್ಯದರ್ಶಿ ಆಗಿದ್ದವರು. ದಾವಣಗೆರೆ ದಕ್ಷಿಣದಲ್ಲಿ ಆಗಿರತಕ್ಕಂಥ ಒಂದು ಸಣ್ಣ ಸ್ಪೆಲ್ಲಿಂಗ್ ಮಿಸ್ಟೇಕು ಅವರ ಸ್ಥಾನಕ್ಕೆ ಕಂಟಕ ತಂತು. ಇಂತಹ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ರವರ ಖಾತೆಯೂ ಕೂಡ ವಿವಾದಕ್ಕೊಳಗಾಗಿದೆ. ಸಿದ್ದರಾಮಯ್ಯರ ಕ್ಯಾಬಿನೆಟ್ನಿಂದ ಯಾವುದೇ ಕ್ಷಣ ಬೇಕಾದರೂ ಜಮೀರ್ ಅಹಮದ್ ಖಾನ್ ರವರು ಕೆಳಗಿಳಿತಾರೆ ಅನ್ನೋದು ಜಗಜ್ಜಾಹೀರು. ಸೊ ಇಂತಹ ಸಂದರ್ಭದಲ್ಲಿ ವಜಾಗೊಂಡಂತಹ ನಸೀರ್ ಮನೆಗೆ ಜಮೀರ್ ಅಹಮದ್ ಖಾನ್ ರವರು ಹೋಗ್ತಾ ಇರುವಂತಹದ್ದು ಇದು ಪೊಲಿಟಿಕಲ್ ಬಿಗ್ಗೆಸ್ಟ್ ಡೆವಲಪ್ಮೆಂಟು. ಈಗ ಅಲ್ಲಿ ನಡೆಯುವಂತಹ ಸುದೀರ್ಘ ಚರ್ಚೆಯ ಫಲಿತಾಂಶ ಏನು? ಸಮಸ್ಯೆಗೆ ಪರಿಹಾರ ಹುಡುಕುವಂತಹ ಕೆಲಸಗಳು ಮಾಡ್ತಾರೋ, ಅಥವಾ ಸಮಸ್ಯೆಯನ್ನ ತಂದೊಡ್ಡಿದವರ ವಿರುದ್ಧ ಮತ್ತೊಂದು ಬಂಡಾಯಕ್ಕೆ ಮ್ಯಾಪಿಂಗ್ ನಡೆಯುತ್ತೋ ಗೊತ್ತಿಲ್ಲ. ಸೊ ಈ ಎಲ್ಲ ವಿಚಾರಗಳನ್ನು ನೋಡ್ತಾ ಇದ್ರೆ ನಸೀರ್ ನಿವಾಸದಲ್ಲಿ ರಹಸ್ಯ ಸಮಾಲೋಚನೆಗಳಾಗ್ತಾ ಇದೆ. ಈ ಘಳಿಗೆ ಸಮುದಾಯದ ನಾಯಕರನ್ನ ಒಗ್ಗೂಡಿಸೋದಕ್ಕೆ ಪ್ಲಾನ. ನಸೀರ್ ನಿವಾಸದಲ್ಲಿ ರಹಸ್ಯ ಸಮಾಲೋಚನೆ ಮಾಡ್ತಾ ಇರೋದು ಯಾರು? ವಜಾಗೊಂಡ ನಸೀರು ವಜಾ ಆಗಲ್ಪಡಬೇಕು ಅಂತ ಹೇಳಿ ಒತ್ತಾಯ ಕೇಳಬರ್ತಿದೆಯಲ್ಲ. ವಕ್ಫ್ ಸಚಿವ ಜಮೀರ್ ಅಹಮದ್ ಖಾನ್, ಎರಡು ಕ್ಯಾರೆಕ್ಟರ್ಗಳು ಒಂದೇ ಕಡೆಯಲ್ಲಿದೆ. ಸೆಕೆಗಾಲದಲ್ಲಿ ಕುಲ್ಮೆ ಒಳಗೋದಂಗಾಯ್ತಿದು. ಈಗಾಗಲೇ ಟ್ರಿಗರ್ ಆಗಿರ್ತಕ್ಕಂತಹ ನಸೀರ್ ಮನೆಗೆ ಹೋಗಿರೋದು ಜಮೀರ್ ಅಹಮದ್ ಖಾನ್. ಸಮಸ್ಯೆಗೆ ಪರಿಹಾರ ಕೊಡ್ತಾರೋ ಅಥವಾ ಈ ಸಮಾಲೋಚನೆ ಮುಗಿದ ನಂತರ ಮತ್ತೊಂದು ಸಮಸ್ಯೆ ಉಲ್ಬಣಗೊಳ್ಳುತ್ತೋ ಗೊತ್ತಿಲ್ಲ. ಯಾವ ಕಾರಣಗಳನ್ನು ಮುಂದಿಟ್ಟುಕೊಂಡು ನಸೀರ್ ರವರನ್ನ ವಜಾ ಮಾಡಲಾಯಿತೋ, ಇನ್ನಿದಕ್ಕೆ ಯಾರ್ಯಾರು ಕಾರಣಕರ್ತರು, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಪಡೆಯೋಣ. ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಮುಂದಾಗುವಂತಹ ಡೆವಲಪ್ಮೆಂಟ್ಗಳು ಈಗ ನಾವು ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ ಅನ್ನೋದು? ಎಸ್ ಸಾಯಿಲ್, ಈಗ ತಾನೇ ಜಮೀರ್ ಅವರು ನಜೀರ್ ಅವರ ಮನೆಗೆ ಭೇಟಿ ನೀಡಿರೋಂಥದ್ದು. ಅಂದ್ರೆ ನಿನ್ನೇನು ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಏನು ವಜಾ ಮಾಡಿದ್ರು, ಆ ನಂತರ ಮೊದಲ ಬಾರಿಗೆ ಇವತ್ತು ಭೇಟಿಯಾಗಿ ಅವರ ಜೊತೆ ಮಾತುಕತೆಗೆ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ನಿನ್ನೆ ರಾತ್ರಿ ನಡೆದಂತ ಮೀಟಿಂಗ್ ನಲ್ಲೂ ಕೂಡ ಈ ನಜೀರ್ ಅಹಮದ್ ಬಗ್ಗೆ ಚರ್ಚೆ ಆಗಿರುತ್ತೆ. ಅಂದ್ರೆ ಅವ್ರನ್ನ ಪಕ್ಷ ಅಂದ್ರೆ ರಾಜಕೀಯ ಕಾರ್ಯದರ್ಶಿಯಿಂದ ಸ್ಥಾನದಿಂದ ಏನು ಕೈ ಬಿಟ್ಟಿದ್ದೀರಾ, ಅದು ಮುಸ್ಲಿಂ ನಾಯಕರಲ್ಲಿ ಕೂಡ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ಅಂತ ಕೂಡ ಸಿಎಂ ಸಿದ್ದರಾಮಯ್ಯ ಮುಂದೆ ಏನು ವಿಚಾರವನ್ನ ಪ್ರಸ್ತಾಪ ಮಾಡಿರುವಂತದ್ದು. ಇದರಿಂದಾಗಿ ಇವತ್ತು ಕೂಡ ಸಾಕಷ್ಟು ಬೆಳಿಗ್ಗೆನೆ ಹೋಗಿ ಇವತ್ತು ಭೇಟಿಯಾಗಿರುವಂಥದ್ದು, ಸಾಕಷ್ಟು ವಿಚಾರಗಳ ಬಗ್ಗೆ ಆ ಮೀಟಿಂಗ್ ನಲ್ಲಿ ಚರ್ಚೆ ಆಗುವ ಸಾಧ್ಯತೆ ಇರುವಂಥದ್ದು.
ಪ್ರಮುಖವಾಗಿ ಏನೆಲ್ಲ ಆಗ್ತಿದೆ ಮತ್ತೆ ಯಾರೆಲ್ಲ ನಮ್ಮ ಮೇಲೆ ಪಿತೂರು ಮಾಡ್ತಿದ್ದಾರೆ ಈ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ಆಗುವ ಸಾಧ್ಯತೆ ಇರುವಂತದ್ದು. ಇನ್ನೊಂದ್ ಕಡೆ ಹೈಕಮಾಂಡ್ ಮಟ್ಟದಲ್ಲಿ ಯಾರು ದೂರು ಕೊಟ್ಟಿದ್ದಾರೆ ಎಂಬ ಬಗ್ಗೆಯೂ ಕೂಡ ಅಲ್ಲಿ ಚರ್ಚೆ ಆಗತ್ತೆ. ಮತ್ತೆ ನಿನ್ನೆ ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯ ಯಾವ ರೀತಿ ಮನವರಿಕೆ ಮಾಡಿದ್ರು, ಮತ್ತೆ ಸಿದ್ದರಾಮಯ್ಯ ಅವರು ಈ ಜಮೀರ್ ಅವ್ರಿಗೆ ಏನೆಲ್ಲ ಹೇಳಿದ್ರು ಅದ್ರ ಬಗ್ಗೆಯೂ ಕೂಡ ಇವತ್ತು ಅವ್ರ ಜೊತೆ ಚರ್ಚೆ ಆಗುವ ಸಾಧ್ಯತೆ ಇರುವಂತದ್ದು. ಆದ್ರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಎಂಬುದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಯಾಕೆಂದ್ರೆ ಜಮೀರ್ ಅವರು ತಮ್ಮ ಸ್ಥಾನದಿಂದ ಕೆಳಗಿಳಿತಾರೆ ಎಂಬುದು ಕೂಡ ಸಾಕಷ್ಟು ಚರ್ಚೆ ಆಗ್ತಿರುವಂತಹ ಅಂಶ ಆಗಿರೋದ್ರಿಂದ ನಜೀರ್ ವಿಚಾರದಲ್ಲಿ ಮುಂದೆ ಏನಾಗುತ್ತೆ, ಇಲ್ಲಿವರೆಗೂ ಕೂಡ ನಜೀರ್ ಅವರು ಏನು ಪಕ್ಷ ಸ್ಥಾನದಿಂದ ವಜಾ ಮಾಡಿದ ಅಂತ ಇಲ್ಲಿವರೆಗೂ ಸಿದ್ದರಾಮಯ್ಯ ಜೊತೆ ಭೇಟಿಯಾಗಿಲ್ಲ, ಅವ್ರ ಜೊತೆ ಮಾತುಕತೆ ಕೂಡ ನಡೆಸಿಲ್ಲ. ಈಗ ಜಮೀರ್ ಅವರು ಕೂಡ ಹೋಗಿ ಮಾತುಕತೆ ನಡೆಸ್ತಾ ಇರುವಂತದ್ದು, ಈ ಭೇಟಿ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಒಂದ್ ಕಡೆ ಏನು ಒಟ್ಟಾಗಿ ಅಂದ್ರೆ ಈಗೇನು ಅಬ್ದುಲ್ ಜಬ್ಬಾರ್ ಏನು ಅವರು ತಮ್ಮ ಸ್ಥಾನದಿಂದ ಕೈ ಬಿಟ್ಟಿದ್ದಾರೆ, ಮತ್ತೆ ಅದೇ ರೀತಿ ನಜೀರ್ ಅವರು ಸಹ ಏನು ತಮ್ಮ ಸ್ಥಾನದಿಂದ ಕೈ ಬಿಟ್ಟಿದೆ ಕಾಂಗ್ರೆಸ್ ಪಕ್ಷ. ಅದರ ಸಂಬಂಧಪಟ್ಟಂತೆ ಇವತ್ತು ಒಟ್ಟಾಗಿ ಏನು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಮಾಡುವ ಬಗ್ಗೆ ಕೂಡ ಇಲ್ಲಿ ಚರ್ಚೆ ಆಗುವ ಸಾಧ್ಯತೆ ಇರುವಂತದ್ದು. ಸಾಹಿಲ್, ಇನ್ನು ಮಾರುತಿ, ಯಾವ ನಸೀರ್ ಯಾವ ಕಾರಣಕ್ಕೋಸ್ಕರ ವಜಾ ಆಗಲ್ಪಟ್ರೋ ಅದೇ ಶತ್ರುಗಳು ಈಗ BZ ಜಮೀರ್ ಅಹಮದ್ ಖಾನ್ರ ಹಿಂದೆನೂ ಬಿದ್ದಿರೋದು. ಹಾಗಾಗಿ ಎರಡೂ ಕ್ಯಾರೆಕ್ಟರ್ಗಳ ಶತ್ರುಗಳು ಒಬ್ಬರೇ ಆಗಿರೋದ್ರಿಂದಾಗಿ ಇವತ್ತಿನ ಸಮಾಲೋಚನೆಗಳು ನಿರ್ಣಾಯಕನ ಅಂತ. ಇಲ್ಲಿ ಈಗಾಗಲೇ ಜಮೀರ್ ಅವ್ರನ್ನ ಕೂಡ ಏನು ರಾಜೀನಾಮೆ ಪಡೆಯುವಂತ ಹೇಳಿದ್ದಾರೆ, ಅದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗತ್ತೆ. ಒಟ್ನಲ್ಲಿ ಈ ಮೂರು ವ್ಯಕ್ತಿಗಳನ್ನ ಈಗೇನು ಪಕ್ಷದಿಂದ ದೂರ ಉಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿರುವಂತದ್ದು ಒಂದು ಬಣ. ಅದರಿಂದಾಗಿಯೇ ಈ ಬಣದ ಬಗ್ಗೆ ಯಾವ ರೀತಿ ನಾವು ಹೋರಾಟಗಳನ್ನ ಮಾಡಬೇಕು ಮತ್ತು ಹೈಕಮಾಂಡ್ಗೆ ನಮ್ಮ ಯಾವ ರೀತಿ ಪ್ರಾಬಲ್ಯ ಇದೆ ಮತ್ತು ನಾವೆಲ್ಲ ದಾವಣಗೆರೆ ಬೈ ಎಲೆಕ್ಷನ್ ಸಂದರ್ಭದ ಏನೆಲ್ಲ ಮಾಡಿದ್ವಿ ಅದನ್ನ ಮನವರಿಕೆ ಮಾಡುವ ಬಗ್ಗೆಯೂ ಕೂಡ ಈ ಸಭೆಯಲ್ಲಿ ಚರ್ಚೆ ಆಗತ್ತೆ. ಮತ್ತೆ ಸಿದ್ದರಾಮಯ್ಯ ಏನೆಲ್ಲ ಸೂಚನೆ ಕೊಟ್ಟಿದ್ದಾರೆ ಇವರಿಬ್ಬರಿಗೆ, ಅಂದ್ರೆ ಜಮೀರ್ಗಾಗಿರ್ಬೋದು ನಜೀರ್ಗಾಗಿರ್ಬೋದು ಏನ್ ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ನಿನ್ನೆ ಕೂಡ ಸಿದ್ದರಾಮಯ್ಯರು ನೇರವಾಗಿ ಜಮೀರ್ಗೆ ಹೇಳಿರುವಂತದ್ದು, ನೀವು ಯಾವುದೇ ರೀತಿಯಾದಂತಹ ಹೇಳಿಕೆಗಳಾಗಿರ್ಬೋದು ಮತ್ತು ಅದೇ ರೀತಿಯಾದಂತ ಏನು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಮಾಡುವಂತ ಕೆಲಸಗಳನ್ನ ಮಾಡಬೇಡಿ, ನಾನು ಹೈಕಮಾಂಡ್ ಜೊತೆ ಮಾತನಾಡಿ ನಿಮ್ಗೆ ವಿಷಯ ಮುಟ್ಟಿಸ್ತೇನೆ ಅಂತ ಏನು ಅವರನ್ನ ಮನವರಿಕೆ ಮಾಡುವ ಪ್ರಯತ್ನ ಮಾಡ್ತೀನಿ ಅಂತ ಕೂಡ ಜಮೀರ್ ಅವರಿಗೆ ಒಂದು ಸೂಚನೆಯನ್ನ ಕೊಟ್ಟಿರೋದು. ಅದರಿಂದಾಗಿ ಇವತ್ತು ಭೇಟಿಯಾಗಿ ಈ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗತ್ತೆ. ಒಟ್ನಲ್ಲಿ ಇಬ್ಬರ ಶತ್ರುಗಳು ಒಬ್ಬರೇ ಆಗಿರೋದ್ರಿಂದ ಮುಂದೆ ಯಾವ ರೀತಿ ನಾವು ನಡೆದುಕೊಳ್ಳಬೇಕು, ಪಕ್ಷದಲ್ಲಿ ಯಾವ ರೀತಿ ನಾವು ಮುಂದೆ ಪ್ರಾಬಲ್ಯವನ್ನು ಬೆಳೆಸ್ಕೊಳ್ಳಬೇಕು ಮತ್ತು ಅದೇ ರೀತಿ ಹೈಕಮಾಂಡ್ ಮನಸ್ಸು ಗೆಲ್ಲುವ ರೀತಿ ಯಾವ ರೀತಿ ಕೆಲಸಗಳನ್ನ ಮಾಡ್ಬೇಕು ಎಂಬ ಬಗ್ಗೆಯೂ ಚರ್ಚೆ ಆಗುತ್ತೆ. ಸಾಹಿಲ್, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.